ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸೆಲೆಬ್ರಿಟಿಗಳು. ನಟ ದರ್ಶನ್ ಸೇರಿದಂತೆ ಸೆಲೆಬ್ರಿಟಿಗಳು ಈಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ಎಲ್ಲಾ ಸೆಲೆಬ್ರಿಟಿಗಳಿಗೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಅದಕ್ಕೆ ಬೇಕಾಗಿರೋ ಅಂತ ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಪೊಲೀಸರು ಸಿದ್ಧಪಡಿಸಿಕೊಂಡಿದ್ದಾರೆ. 15 ಪ್ರಶ್ನೆಗಳನ್ನ ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಕೇಳಲಾಗುತ್ತೆ. ನೋಟಿಸ್ ಹಿನ್ನೆಲೆಯಲ್ಲಿ ಸೆಲೆಬ್ರಿಟಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ನಟ ದರ್ಶನ್ ತೂಗುದೀಪ್, ನಟರಾಗಿರುವಂತ ಅಭಿಷೇಕ್ ಅಂಬರೀಶ್, ಇತ್ತ ಡಾಲಿ ಧನಂಜಯ್, ನೀನಾಸಂ ಸತೀಶ್, ಹಾಸ್ಯ ನಟ ಚಿಕ್ಕಣ್ಣ, ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಈ 8 ಮಂದಿಗೂ ಕೂಡ ಪ್ರತ್ಯೇಕವಾಗಿ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತಲಾ 15 ಪ್ರಶ್ನೆಗಳು, ಸೇಮ್ ಕ್ವಶನ್ಸ್, ಅದರಲ್ಲೇನು ರಿಪೀಟೆಡ್ ಇಲ್ಲ ಅಥವಾ ಬೇರೆ ಯಾವುದೇ ಪ್ರಶ್ನೆಗಳಿಲ್ಲ. 15 ಪ್ರಶ್ನೆಗಳನ್ನ ಏನು ಪೊಲೀಸರು ಈಗ ಸಿದ್ಧಪಡಿಸಿಕೊಂಡಿದ್ದಾರೆ. ಈ 15 ಪ್ರಶ್ನೆಗಳನ್ನ ಕೂಡ ಪ್ರತ್ಯೇಕವಾಗಿ ಸೆಲೆಬ್ರಿಟಿಗಳಿಗೆ ಕೇಳಲಾಗುತ್ತೆ. ಮುಂದಿನ 1-1.5 ಗಂಟೆಗಳ ಅವಧಿ ಇದೇ ಪ್ರಕ್ರಿಯೆ ನಡೆಯುತ್ತೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ. ಕಾರಣ ಏನು? ಜೆಟ್ಲ್ಯಾಗ್ ಬಾರಿರದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 31ರ ರಾತ್ರಿ ತಡರಾತ್ರಿವರೆಗೂ, ಅರ್ಥಾತ್ ಜನವರಿ ಬೆಳಗಿನ ಜಾವ 5 ಗಂಟೆ 15 ನಿಮಿಷ ತನಕ ಕೂಡ ಪಾರ್ಟಿಯನ್ನ ಮಾಡಲಾಗಿದೆ. ಅವಧಿಗೂ ಮೀರಿ ಪಾರ್ಟಿ ಯಾಕೆ ಮಾಡಿದ್ರಿ? ನಿಯಮಾವಳಿಗಳನ್ನ ಗಾಳಿಗೆ ಯಾಕೆ ತೂರಿದ್ರಿ? ಅಬಕಾರಿ ನಿಯಮಗಳನ್ನ ಕೂಡ ಇಲ್ಲಿ ಗಾಳಿಗೆ ತೂರಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಈಗ FIR ದಾಖಲಾಗಿದೆ. ಅದಕ್ಕೆ ಬೇಕಾಗಿರುವಂತ CCTV ಫುಟೇಜ್ಗಳು ಕೂಡ ಈಗಾಗಲೇ ಪೊಲೀಸರ ಕೈನಲ್ಲಿ ಇದೆ. ಈ ನಿಟ್ಟಿನಲ್ಲಿ ಸೆಲೆಬ್ರಿಟಿಗಳನ್ನ ಸಾಕ್ಷಿಗಳಾಗಿ ಪರಿಗಣಿಸಿ ನೇರವಾಗಿ ಅವ್ರನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು. ನೋಟಿಸ್ ನೀಡಿರೋ ಹಿನ್ನೆಲೆಯಲ್ಲಿ ಇವತ್ತು ಸೆಲೆಬ್ರಿಟಿಗಳು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಇನ್ನು ಸೆಲೆಬ್ರಿಟಿಗಳಿಗೆ ಯಾವ್ಯಾವ ಪ್ರಶ್ನೆಯನ್ನ ಕೇಳಬಹುದು ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಇದೆ. ನಿಮ್ಮ ಹೆಸರೇನು? ನಿಮ್ಮ ತಂದೆಯ ಹೆಸರೇನು? ನಿಮ್ಮ ಯಾವ ವಿಳಾಸದಲ್ಲಿ ವಾಸವಾಗಿದ್ದೀರಿ? ಯಾವ ವೃತ್ತಿಯನ್ನ ಮಾಡ್ಕೊಂಡಿದ್ದೀರಿ? ಈ 3 ಮೂಲಭೂತ ಪ್ರಶ್ನೆಗಳು. ಇದಾದ ಬಳಿಕ ಜನವರಿ 3ಕ್ಕೆ ಜೆಟ್ಲ್ಯಾಗ್ ಪಬ್ಗೆ ಯಾಕೆ ಬಂದಿದ್ರಿ ನೀವು? ಎಷ್ಟೊತ್ತಿಗೆ ಯಾರ ಜೊತೆ ಪಬ್ಗೆ ಬಂದಿದ್ರಿ ನೀವು ಅನ್ನೋ ಒಂದು ವಿಷಯವನ್ನ ಕೂಡ ಪ್ರಶ್ನೆ ಮಾಡಲಾಗುತ್ತೆ. ಜೆಟ್ಲ್ಯಾಗ್ ಪಬ್ಗೆ ಬರಲು ನಿಮಗೆ ಯಾರಾದರೂ ಆಹ್ವಾನವನ್ನು ನೀಡಿದ್ರಾ? ಜೆಟ್ಲ್ಯಾಗ್ ಪಬ್ಗೆ ಯಾವ ಉದ್ದೇಶಕ್ಕೋಸ್ಕರ ಆಹ್ವಾನಿಸಿದ್ರು ನಿಮ್ಮನ್ನ? ಪಾರ್ಟಿಗೆ ಆಹ್ವಾನಿಸಿದ್ರೆ ಎಷ್ಟೊತ್ತಿಗೆ ಪಾರ್ಟಿ ಶುರುವಾಯಿತು? ಪಬ್ನಲ್ಲಾದ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ನಿಮ್ಮ ಜೊತೆ? ನೀವೆಲ್ಲ ಸೆಲೆಬ್ರಿಟಿಗಳು, ನಿಮ್ಮ ಜೊತೆ ಯಾರೆಲ್ಲ ಭಾಗಿಯಾಗಿದ್ರು? ಪಾರ್ಟಿಗೆ ಬಂದವರು ಎಷ್ಟೊತ್ತಿಗೆ ಹೊರಗಡೆ ಹೋದ್ರು? ಈ ಪ್ರಶ್ನೆ ಕೂಡ ಎದುರಾಗುತ್ತೆ. ನೀವು ಎಷ್ಟೊತ್ತಿಗೆ ಪಾರ್ಟಿಯಿಂದ ಹೊರಗಡೆ ಬಂದ್ರಿ? ಅರ್ಥಾತ್ ಪಬ್ಬಿಂದ ಹೊರಗಡೆ ಬಂದಾಗ ಸಮಯ ಎಷ್ಟೊತ್ತಾಗಿತ್ತು? ಅವಧಿ ಮೀರಿ ಪಾರ್ಟಿ ಮಾಡಿದ್ದಕ್ಕೆ ಸಾಕ್ಷಿ ಇದೆ, ಏನು ಹೇಳ್ತೀರಿ? ನಮ್ಮ ಹತ್ರ ಸಾಕ್ಷಿಗಳಿದೆ, ಅದಕ್ಕೆ ನಿಮ್ಮ ಉತ್ತರ ಏನು? 1 ಗಂಟೆ ಬಳಿಕ ಕ್ಲೋಸ್ ಆಗಬೇಕಾಗಿತ್ತು, ಹೋಗಬೇಕು ಅಂತ ಅರಿವಿರಲಿಲ್ವಾ ನಿಮಗೆ? ಪಬ್ನಲ್ಲಿ ಆಯೋಜಿಸಿದ್ದಂಥ ಪಾರ್ಟಿ ಇದು ಪಬ್ನಲ್ಲಿ ಆಯೋಜಿಸಿದ್ದ ಪಾರ್ಟಿನ ಅಥವಾ ಸಿನಿಮಾದ ಸಕ್ಸಸ್ ಮೀಟಾ? ಪಬ್ ಸಿಬ್ಬಂದಿ ಹೊರತುಪಡಿಸಿ ನೀವು 8 ಜನ ಅಲ್ಲೇ ಉಳ್ಕೊಂಡಿದ್ರಿ. ಇದಕ್ಕೆ ಕಾರಣ ಏನು? ಈ 15 ಪ್ರಶ್ನೆಗಳನ್ನ ಈಗ ವಿಚಾರಣೆಗೆ ಹಾಜರಾಗಿರೋ ಅಂತ ಸೆಲೆಬ್ರಿಟಿಗಳಾಗಿರೋ ದರ್ಶನ್ ತೂಗುದೀಪ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್, ನೀನಾಸಂ ಸತೀಶ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಾಸ್ಯ ನಟ ಚಿಕ್ಕಣ್ಣ, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ಈ 8 ಮಂದಿಗೂ ಕೂಡ ಪ್ರತ್ಯೇಕವಾಗಿ ಕೇಳಲಾಗುತ್ತೆ. ಯಾತಕ್ಕೋಸ್ಕರ ಬಂದ್ರಿ? ಇದೇನಾದರೂ ಸಿನಿಮಾ ಸಕ್ಸಸ್ ಮೀಟಾ ಅಥವಾ ನಿಮ್ಗೆ ಯಾರಾದರೂ ಆಹ್ವಾನ ಕೊಟ್ಟಿದ್ರಾ? ನಿಮಗೆ ನಿಯಮ ಗೊತ್ತಿಲ್ವಾ 1 ಗಂಟೆ ಬಳಿಕ ಪಬ್ನಲ್ಲಿ ಇರಬಾರ್ದು ಅಂತ? ನಮ್ಮ ಹತ್ರ ಸಾಕ್ಷಿಗಳಿದೆ, ಇದಕ್ಕೇನು ಹೇಳ್ತೀರಿ? ಇದು ನಿಮ್ಮನ್ನ ಆಹ್ವಾನಿಸಿದ್ದ ಅಥವಾ ನೀವೇ ಪಾರ್ಟಿನ ಆರ್ಗನೈಸ್ ಮಾಡಿದ್ದ? ನೀವೇ ಪಾರ್ಟಿಯನ್ನ ಮಾಡಿದ್ದ ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಪೊಲೀಸರ ತಂಡ ಸೆಲೆಬ್ರಿಟಿಗಳಿಗೆ ಕೇಳೋರು ಇದ್ದಾರೆ. ಮುಂದಿನ 1-1.5 ಗಂಟೆಗಳ ಕಾಲ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ 8 ಮಂದಿ ಸೆಲೆಬ್ರಿಟಿಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಇದು ಕೇವಲ ಸಾಕ್ಷಿಗೋಸ್ಕರ. ಪಬ್ನ ಮಾಲೀಕರಾಗಿರುವಂತ ಶಶಿಕಲಾ ಜಗದೀಶ್ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಅವ್ರ ಜೊತೆ ಪಬ್ನ ಮ್ಯಾನೇಜರ್ ಆಗಿರುವಂತ ಪ್ರಶಾಂತ್ ಅವರ ವಿರುದ್ಧ ಕೂಡ ದಾಖಲಾಗಿದೆ FIR. ಬಟ್ ಈ ಸೆಲೆಬ್ರಿಟಿಗಳು ಕೇವಲ ಸಾಕ್ಷಿಗಳಷ್ಟೇ. ನಿಮ್ಮನ್ನ ಪಾರ್ಟಿಗೆ ಆಹ್ವಾನಿಸಿದ್ದ ಅಥವಾ ಇದು ಸಿನಿಮಾದ ಸಕ್ಸಸ್ ಪಾರ್ಟಿನ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳೋರಿದ್ದಾರೆ. ಇನ್ನು ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿರುವಂತ ಸೆಲೆಬ್ರಿಟಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗಷ್ಟೇ ತಾವು ಹೇಳ್ತಾ ಇದ್ರಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ 8 ಮಂದಿ ಸೆಲೆಬ್ರಿಟಿಗಳ ಆಗಮನ ಆಗಿದೆ ಅಂತ.
ಈಗ ವಿಚಾರಣೆ ಆಗಿದೆಯಾ ಮೂವರು ಪೊಲೀಸರ ನೇತೃತ್ವದಲ್ಲಿ? ಹೇಗೆ ಸಂದೇಶ್? ಮಧುಸೂದನ್, ಈಗಾಗಲೇ ವಿಚಾರಣೆ ಆರಂಭವಾಗಿದೆ. 8 ಜನರನ್ನು ಕೂಡ ಈಗಾಗಲೇ ಪ್ರತ್ಯೇಕವಾಗಿ ಕೂರಿಸಿ, ಅಂದರೆ ಅಲ್ಲಿ ಇನ್ಸ್ಪೆಕ್ಟರ್ನ ಕ್ಯಾಬಿನ್ನಲ್ಲಿ 4 ಮಂದಿಯನ್ನು ಈಗಾಗಲೇ ಕೂರಿಸಲಾಗಿದೆ. ಅಲ್ಲಿ 4 ಮಂದಿಯನ್ನು ಕೂರಿಸಿ ರಾಕ್ಲೈನ್ ವೆಂಕಟೇಶ್, ದರ್ಶನ್, ಅಭಿಷೇಕ್ ಅಂಬರೀಶ್ ಹಾಗೆ ಡಾಲಿ ಧನಂಜಯ್ 4 ಜನರನ್ನು ಕೂಡ ಒಂದು ಕಡೆ ಕೂರಿಸಿ ಒಂದು ಕಡೆ ಈಗಾಗಲೇ ವಿಚಾರಣೆಯನ್ನು ಆರಂಭ ಮಾಡಿದರೆ, ಮತ್ತೊಂದು ಕಡೆ ಅಂದರೆ ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಸುರೇಶ್ ರವರಿಂದ ದರ್ಶನ್ ಅವರ ವಿಚಾರಣೆ ಆರಂಭವಾಗಿದೆ. ಇನ್ನುಳಿದಂಥವರನ್ನ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೆ ಶ್ರೀರಾಮ್ಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಬಾಲಕೃಷ್ಣ ಅವರು ಇಬ್ರು ಕೂಡ ವಿಚಾರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಒಂದು ಕಡೆ ಒಳಗಡೆ ವಿಚಾರಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹೊರಗಡೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಒಂದು ಕಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾವಾಗ ದರ್ಶನ್ ತೂಗುದೀಪ್ ಅವರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾದ್ರು ಅಂತ ಗೊತ್ತಾಗುತ್ತೋ, ಆಗ ಕ್ರಮೇಣವಾಗಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ಬರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಕಡೆ ಬರ್ತಾ ಇದ್ರೆ, ಮತ್ತೊಂದು ಕಡೆ ಹರಸಾಹಸವನ್ನ ಪೊಲೀಸರು ಕೂಡ ಪಡ್ತಾ ಇರುವಂತದ್ದು. ಯಾಕಂದ್ರೆ ಅಭಿಮಾನಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಅವರ ಜೈಕಾರ ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆ, ಅಂದ್ರೆ ಇದು ತುಮಕೂರಿನಿಂದ ಬೆಂಗಳೂರಿಗೆ ಹೋಗುವಂತ ಸಾಕಷ್ಟು KSRTC ಬಸ್ಗಳು ಜೊತೆಗೆ ವೆಹಿಕಲ್ಗಳು ಎಲ್ಲವೂ ಕೂಡ ಇದೇ ರಸ್ತೆ ಅಥವಾ ಇದೇ ಮಾರ್ಗವಾಗಿ ಹೋಗೋದ್ರಿಂದ ಮೆಜೆಸ್ಟಿಕ್ಗೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರೋದ್ರಿಂದ ರಸ್ತೆಯಲ್ಲೇ ಅಡ್ಡಲಾಗಿ ನಿಂತಿದ್ದಾರೆ. ಹೀಗಾಗಿ ಟ್ರಾಫಿಕ್ ಜಾಮ್ ಕೂಡ ಒಂದು ಕಡೆ ಉಂಟಾಗ್ತಾ ಇದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳನ್ನ ರಸ್ತೆ ಬದಿಗೆ ಕಳಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇರುವಂಥದ್ದು. ಅಂದ್ರೆ ಎಷ್ಟು ಬಾರಿ ಹೇಳಿದ್ರು ಕೂಡ ಮತ್ತೆ ಜೈಕಾರವನ್ನ ಹಾಕಿ ಪದೇ ಕೂಡ ಈಗ ರಸ್ತೆಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಒಳಗೆ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಶ್ರೀರಾಮ್ಪುರ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಜೊತೆಗೆ ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ಜಗದೀಶ್ ಸೇರಿದಂತೆ ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ ವಿಚಾರಣೆ ಆರಂಭವಾಗಿದ್ರೆ, ಈಗ ಒಂದೊಂದೇ ಪ್ರಶ್ನಾವಳಿಗಳನ್ನ 15 ಪ್ರಶ್ನೆಗಳು ಏನಿದ್ವು ಆ 15 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರಣೆಯ ಬಳಿಕ ಅವರನ್ನ ಮತ್ತೆ ಹೊರಗೆ ಕಳಿಸಲಾಗುತ್ತೆ. ಹಾಗಾಗಿ ಈಗ ಸದ್ಯ 15 ಪ್ರಶ್ನೆಗಳನ್ನ ಇಟ್ಟಿರೋದ್ರಿಂದ ವಿಚಾರಣೆಯ ಬಳಿಕ ಅವರು ಹೊರಗೆ ಬಂದು ಮಾಧ್ಯಮಗಳಿಗೆ ಏನು ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.